ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಎಜುಕೇಷನ್ ಬಗ್ಗೆ ಮಾತಾಡಿದ್ದೆ. ಈ ವಿಡಿಯೋದಲ್ಲಿ ಕೂಡ ನಾನು ಎಜುಕೇಷನಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋದಲ್ಲಿ ಯಾವ್ಯಾವ ಎಜುಕೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಕೂಡ SSLC ಆದಮೇಲೆ ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ, ನನ್ನ ಮಟ್ಟಿಗೆ ಯಾವ ಕೋರ್ಸ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ, ಈ ಹಿಂದೆ ಈ ಕೋರ್ಸ್ ಮಾಡಿದರೆ ಒಳ್ಳೆಯದಾಗ್ತಿತ್ತು ಮತ್ತು ಮುಂದೆ ಬರೋರು ಈ ಕೋರ್ಸ್ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಆಮೇಲೆ ನನ್ನ ಅಭಿಪ್ರಾಯನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತು ಆಮೇಲೆ ಪ್ರತಿ ವರ್ಷ ಎಷ್ಟೋ ಜನ, ಲಕ್ಷಾಂತರ ಜನ SSLC ಮುಗಿಸಿ ಬರ್ತಾ ಇರ್ತಾರೆ. ಮತ್ತು ಅವ್ರಿಗೆ ಯಾವ ಕೋರ್ಸ್ ತಗೊಂಡ್ರೆ ಒಳ್ಳೆಯದು, ಯಾವ ಕೋರ್ಸ್ ತಗೊಂಡ್ರೆ ಕೆಟ್ಟದ್ದು, ಮತ್ತು ಆಮೇಲೆ ಈ SSLC ಮುಗ್ದಾದ್ಮೇಲೆ ನಾವು ಜಲ್ದಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಯಾವ ಕೋರ್ಸ್ ಮಾಡಬೇಕು, ಮತ್ತು ಆಮೇಲೆ ಯಾವ ಕೋರ್ಸ್ ತಗೊಂಡ್ರೆ ಜಲ್ದಿ ಮುಗಿತದೆ, ಮತ್ತು ಆಮೇಲೆ ಯಾವ ಕೋರ್ಸ್ ತಗೊಂಡ್ರೆ ಲಾಂಗ್ ಆಗುತ್ತೆ, ಮತ್ತು ಆಮೇಲೆ ಜಲ್ದಿ ನಾವು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಯಾವ ಕೋರ್ಸ್ ತಗೊಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ SSLC ಮುಗ್ದಾದ್ಮೇಲೆ ಹುಡುಗರಿಗೆ ಭಾಳ ಕನ್ಫ್ಯೂಷನ್ ಇರ್ತದೆ ಯಾವ ಕೋರ್ಸ್ ತಗೋಬೇಕು ಅಂತ. ಮತ್ತು ಆಮೇಲೆ ಪೇರೆಂಟ್ಸ್ ಕೆಲವೊಬ್ಬರು ಎಲ್ಲ ತಿಳ್ಕೊಂಡಿರ್ತಾರೆ, ಕೆಲವೊಬ್ಬರು ಏನೂ ಗೊತ್ತಿರಲ್ಲ, ಇನ್ನು ಕೆಲವೊಬ್ಬರು ಕರೆಕ್ಟಾಗಿ ಗೈಡೆನ್ಸ್ ಕೊಡ್ತಾರೆ ಗೊತ್ತಿರೋಂಥವ್ರು, ಇನ್ನು ಕೆಲವೊಬ್ಬರು ಕರೆಕ್ಟಾಗಿ ಗೈಡೆನ್ಸ್ ಕೊಟ್ಟಿರಲ್ಲ. ಹಾಗಾಗಿ ನನ್ನ ಪ್ರಕಾರ ಪ್ರತಿ ವರ್ಷ ಲಕ್ಷಾಂತರ ಜನ SSLC ಮುಗಿಸ್ಕೊಂಡು ಬರ್ತಾರೆ. ಈ SSLC ಮುಗಿಸಾದ್ಮೇಲೆ ನನ್ನ ಪ್ರಕಾರ ಜಾಸ್ತಿ ಜನ ಈ PUC, ITI, ಡಿಪ್ಲೊಮಾ ಅದಕ್ಕೆ ಜಾಸ್ತಿ ಹೋಗ್ತಾರೆ. ನನ್ನ ಪ್ರಕಾರ ನೀವು ಜಲ್ದಿ ಎಜುಕೇಷನ್ ಮುಗಿಸಿ ಸ್ವಲ್ಪ ಕೆಲಸಕ್ಕೆಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಈ ಡಿಪ್ಲೊಮಾನ ಆಯ್ಕೆ ಮಾಡ್ಕೊಬೋದು, ಒಳ್ಳೆಯದಂತ ಅನಿಸುತ್ತೆ. ಈ ಕೋರ್ಸ್ ಬಂದುಬಿಟ್ಟು 3 ವರ್ಷದ ಕೋರ್ಸು. ಈ ಡಿಪ್ಲೊಮಾ ಯಾವ ರೀತಿ ಅಂದರೆ ಇದು ವರ್ಷಕ್ಕೊಂದು ರೀತಿ ಎಕ್ಸಾಮ್ ಬರೆಯೋದೆಲ್ಲ ಇರೋಲ್ಲ. ಇದೊಂಥರ ಇಂಜಿನಿಯರಿಂಗ್ ಕೋರ್ಸ್ ಥರ. ಇದು ಡಿಪ್ಲೊಮಾ ಅಂದರೆ ವರ್ಷಕ್ಕೆ 2 ಸೆಮ್ ಇರ್ತದೆ, ಇಂಟರ್ನಲ್ಸ್ ಇರ್ತವೆ, ಮತ್ತು ಆಮೇಲೆ ಸೆಮಿನಾರ್ಸ್ ಇರ್ತವೆ, ಮತ್ತು ಆಮೇಲೆ ಒಂದು ಮೇಯ್ನ್ ಎಕ್ಸಾಮ್ ಇರ್ತದೆ, ಲ್ಯಾಬ್ಗಳೆಲ್ಲ ಇರ್ತವೆ. ಈ ಡಿಪ್ಲೊಮಾ ಹೆಂಗಂದರೆ 3 ವರ್ಷ ಮುಗಿಸಿದ್ರೆ ನಮಗೊಂದು ಸಣ್ಣ ಇದು ಸರ್ಟಿಫಿಕೇಟ್ ಕೋರ್ಸ್ ಥರ, ಇದೊಂಥರ PUCಗೆ ಈಕ್ವಲ್ ಇದ್ದಂಗೆ. ಆದರೆ ಈ ಡಿಪ್ಲೊಮಾ ಕೋರ್ಸ್ ಹೆಂಗಂದರೆ 3 ವರ್ಷ ಮುಗಿಸಿದ್ರೆ ನಾವು ಕೆಲಸಕ್ಕೆ ಹೋಗ್ಬೋದು, ಮತ್ತು ಆಮೇಲೆ ನಾವು ಬೇಕಾದರೆ ಇಂಜಿನಿಯರಿಂಗ್ ಕೂಡ ಮಾಡ್ಕೊಬೋದು, ಡಿಪ್ಲೊಮಾ CET ಬರೆದು. ಆದರೆ ಈ PUC ಮಾಡಿದ್ರೆ ನಾವು ಮತ್ತೆ 2 ವರ್ಷ PUC ಮಾಡಬೇಕು, ಮತ್ತು ಆಮೇಲೆ ನಂತರ 4 ವರ್ಷ ಇಂಜಿನಿಯರಿಂಗ್ ಮಾಡಬೇಕು, ಮತ್ತು ಆಮೇಲೆ ನೆಕ್ಸ್ಟ್ ಮುಂದಕ್ಕೆ MTech ತುಂಬ ಲಾಂಗ್ ಆಗಿಬಿಡ್ತೈತೆ. ಈ ಯಾರ್ಯಾರು ಈ ಓದೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಮತ್ತು ಆಮೇಲೆ ಮನೆ ಕಡೆ ಈ ದುಡ್ಡಿಂದು ತುಂಬ ಪ್ರಾಬ್ಲಮ್ ಇರ್ತೈತಿ, ಮತ್ತು ಆಮೇಲೆ ಅವ್ರಿಗೆ ಓದೋಸಕ್ಕೂ ಶಕ್ತಿ ಇರೋಲ್ಲ, ಮತ್ತು ಇಲ್ಲಿ ಇವ್ರಿಗೂ ಓದೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಮತ್ತು ಆಮೇಲೆ ಜಲ್ದಿ ನಾವು ಕೆಲ್ಸಕ್ಕೆ ಹೋಗ್ಬೇಕು, ಮತ್ತು ಮನೆಯಲ್ಲಿ ತುಂಬ ಪ್ರಾಬ್ಲಮ್ಮು, ಫೈನಾನ್ಷಿಯಲ್ ಸ್ಟೇಬಲ್ ಇಲ್ಲ. ಹಾಗಾಗಿ ಈ ನನಗನ್ಸೋ ಪ್ರಕಾರ ಈ ಡಿಪ್ಲೊಮಾ ಕೋರ್ಸ್ ಮಾಡಿದ್ರೆ SSLC ಆದಮೇಲೆ ತುಂಬ ಒಳ್ಳೆಯದು. ಅಂದರೆ ಈ SSLC ಆದಮೇಲೆ ಈ ಡಿಪ್ಲೊಮಾ ಕೋರ್ಸ್ ಯಾವ ರೀತಿ ಅಂತ ಈ 3 ವರ್ಷ ಕೋರ್ಸು ತುಂಬ ಕಷ್ಟ ಇರುತ್ತೆ. SSLC ಓದ್ಕೊಂಡು ಡೈರೆಕ್ಟಾಗಿ ಈ ಡಿಪ್ಲೊಮಾ ಬಂದುಬಿಟ್ರೆ ಅಲ್ಲಿ ಕೆಲವೊಂದು ಸಬ್ಜೆಕ್ಟ್ಸು ಗೊತ್ತಾಗಲ್ಲ, ಮತ್ತು ಆಮೇಲೆ ತುಂಬ ಕಷ್ಟದಿರ್ತದೆ ಸಬ್ಜೆಕ್ಟ್ಸು. ಈ PUC ಮೇಲೆ ಬರೋರಿಗೆ ಯಾವ ರೀತಿ ಅಂದರೆ ಅವ್ರು ಇಂಜಿನಿಯರಿಂಗ್ ಹೊರಟೋಗ್ತಾರೆ. ಅವ್ರಿಗೆ ಆಲ್ರೆಡಿ PUC ಓದ್ಕೊಂಬಂದಿರ್ತಾರಲ್ಲ, ಅವರಿಗೆ ಸ್ವಲ್ಪ ಅಲ್ಲಿ ಅಭ್ಯಾಸ ಆಗಿರುತ್ತೆ, ಆಮೇಲೆ ಅವರು ಹಂಗೆ ಓದ್ತಾರೆ. ಆದರೆ ಈ SSLC ಮಕ್ಕಳು ಅಷ್ಟು ಮೈಂಡ್ ಮೆಚುರಿಟಿ ಕೂಡ ಇರೋಲ್ಲ, ಮತ್ತು ಆಮೇಲೆ ಅವ್ರ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಇರ್ತದೆ. ಆದರೆ ಈ ಡಿಪ್ಲೊಮಾ ಕೋರ್ಸ್ ಯಾವ ರೀತಿ ಅಂದರೆ SSLC ಮುಗಿಸಿ ಬಂದಿದ ತಕ್ಷಣವೇ ಎಂಟ್ರಿ ಆಗ್ಬೋದು, ಮತ್ತು ಆಮೇಲೆ ಇದು ಸ್ವಲ್ಪ ಕಷ್ಟವೂ ಆಗ್ತದೆ. ಆದರೆ ಕೆಲವೊಂದು ಸಖತ್ತಾಗಿ ಓದೋ ಹುಡುಗರಿಗೆ ಇದು ಯಾವುದೇ ರೀತಿ ಕಷ್ಟ ಆಗೋಲ್ಲ, 3 ವರ್ಷ 3 ದಿನದ ಥರನೇ ಕಳೆದೋಗ್ಬಿಡ್ತದೆ. ಹಾಗಾಗಿ ನಾನು ಏನು ಹೇಳೋದಂದರೆ ನೋಡಿ, SSLC ಆದಮೇಲೆ ನಾವು ಕೋರ್ಸ್ನ ಆಯ್ಕೆ ಮಾಡ್ಕೊಂಬೋದು ತುಂಬ ಕಷ್ಟ. ಈ ಡಿಪ್ಲೊಮಾದಲ್ಲಿ ಕೂಡ ಅನೇಕ ಬ್ರ್ಯಾಂಚ್ಗಳು ಕೂಡ ಇರ್ತದೆ. ಸಿವಿಲ್ ಇರುತ್ತೆ, ಮೆಕ್ಯಾನಿಕಲ್ ಇರುತ್ತೆ, ಕಂಪ್ಯೂಟರ್ ಸೈನ್ಸ್ ಇರುತ್ತೆ, ಎಲೆಕ್ಟ್ರಿಕಲ್ ಇರುತ್ತೆ, ಮತ್ತು ಇನ್ನೂ ಬೇರೆ ಬೇರೆ ಯಾವ್ಯಾವ ಕೋರ್ಸ್ಗಳನ್ನ ಹೊಸದಾಗಿ ಇಂಟ್ರಡ್ಯೂಸ್ ಎಲ್ಲ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ಗೌರ್ಮೆಂಟ್ ಜಾಬ್ಸಿಗೆಲ್ಲ ಹೋಗ್ಬೇಕಂತ ಅಂದರೆ ಜಾಸ್ತಿ ಈ ಸಿವಿಲು, ಮೆಕ್ಯಾನಿಕಲು ಬೇರೆ ಮಾಡಿದ್ರೆ ವಾಸಿ ಅಂತ ನನ್ನ ಪ್ರಕಾರ. ಆದರೆ ನಮಗೆ ಬೇಡ, ನಮ್ಗೆ ಒಳ್ಳೆ ಸಂಬಳ ಬೇಕು, ಮತ್ತು ಆಮೇಲೆ ಈ ಪ್ರೈವೇಟ್ ಸೆಕ್ಟರ್ನಲ್ಲಿ ನಮಗೆ ವಾಸಿ ಅನ್ನೋಂಗಿದ್ರೆ ಇವಕ್ಕೂ ಗೌರ್ಮೆಂಟ್ ಕೆಲಸ ಇರ್ತದೆ. ಆದರೆ ನನ್ನ ಪ್ರಕಾರ ನಮ್ಗೆ ಒಳ್ಳೆ ಸಂಬಳ ಬೇಕು,
ಆಮೇಲೆ ಜಲ್ದಿ ಕೆಲಸ ಸಿಗಬೇಕು, ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗ್ಬೇಕಂದ್ರೆ ಈ ಕಂಪ್ಯೂಟರ್ ಸೈನ್ಸು ಮತ್ತು ಆಮೇಲೆ ಎಲೆಕ್ಟ್ರಿಕಲ್ ಮಾಡಿದ್ರೆ ತುಂಬ ಉತ್ತಮ. ಆದರೆ ಈ ಸಿವಿಲು ಮೆಕ್ಯಾನಿಕಲ್ಗೆ ಅಷ್ಟು ಜಲ್ದಿ ಕೆಲಸನೂ ಸಿಗೋಲ್ಲ, ಮತ್ತು ಆಮೇಲೆ ತುಂಬ ಸಂಬಳನೂ ಕಮ್ಮಿ ಇರುತ್ತೆ, ಮತ್ತು ಆಮೇಲೆ ಜಾಬ್ ಅವರ್ಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಹಂಗಾಗಿ ನಾನು ಹೇಳೋದೇನೆಂದರೆ ಡಿಪ್ಲೊಮಾ ತಗೊಬೇಕಾದ್ರೂ ಕೂಡ ಒಳ್ಳೆ ಕಾಲೇಜ್ ತಗೋಬೇಕು. ಈ ಕಾಲೇಜ್ ತಗೊಂಡಾದ್ಮೇಲೆ ಒಳ್ಳೆ ಬ್ರ್ಯಾಂಚು ಸೆಲೆಕ್ಟ್ ಮಾಡೋದು ತುಂಬ ಇದಿರುತ್ತೆ. ಈ ಕಂಪ್ಯೂಟರ್ ಸೈನ್ಸು ಮತ್ತು ಎಲೆಕ್ಟ್ರಿಕಲ್ ಬಂದ್ಬಿಟ್ಟು ತುಂಬ ಕಷ್ಟವಾಗಿರೋ ಬ್ರ್ಯಾಂಚು. ಇವೆರಡು ತಗೊಂಡ್ರೆ ನನ್ನ ಪ್ರಕಾರ ಉತ್ತಮ ಅನಿಸುತ್ತೆ. ಈ ಎಲೆಕ್ಟ್ರಿಕಲ್ ತಗೊಂಡ್ರೆ ಈ KEBಗೆಲ್ಲ ಹೋಗ್ಬೋದು. ಈ ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ದೊಡ್ಡ ದೊಡ್ಡ MNC ಕಂಪ್ನಿಗಳು, ಇನ್ಫೋಸಿಸ್ಸು, ಗೂಗಲ್ಲು, ಇನ್ನೂ ಬೇರೆ ಬೇರೆ ಸ್ಯಾಮ್ಸಂಗ್ ಕಂಪ್ನಿ, ಅಮೆಝಾನ್, ಫ್ಲಿಪ್ಕಾರ್ಟ್, ಇನ್ನೂ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗ್ಬೋದು. ಮತ್ತು ಆಮೇಲೆ ನಮಗೆ ಒಳ್ಳೆ ಸಂಬಳ ಕೂಡ ಸಿಗ್ತದೆ. ಆದರೆ ನನ್ನ ಪ್ರಕಾರ ಏನಂದರೆ ನಾನಿವಾಗ ಯಾರು ಜಲ್ದಿ ಕೆಲ್ಸಕ್ಕೆ ಹೋಗ್ಬೇಕಂತಿರ್ತಾರೆ ಮತ್ತು ಆಮೇಲೆ ನಮ್ಮ ಕೈಲಿ ಓದೋಕ್ಕಾಗಲ್ಲ ಅಂಥವ್ರಿಗೆ ಇದನ್ನು ನಾನು ಹೇಳ್ತಿರೋದು. ಮತ್ತು ಆಮೇಲೆ ನೀವು 3 ವರ್ಷ ಡಿಪ್ಲೊಮಾ ಮಾಡ್ಕೊಂಡಾದ್ಮೇಲೆ ಮತ್ತೆ ಎಜುಕೇಷನ್ ಕಂಟಿನ್ಯೂ ಮಾಡಬೇಕಂತ ಅನಿಸಿದ್ರೆ ನೀವು ಮತ್ತೆ ಡಿಪ್ಲೊಮಾ CET ಬರೆದು ಮತ್ತು ಇಂಜಿನಿಯರಿಂಗ್ ಹೋಗ್ಬೋದು. ಮತ್ತು ಅಲ್ಲೂ ಒಂದು 3 ವರ್ಷ ಆಗುತ್ತೆ. 3 ವರ್ಷ ಡಿಪ್ಲೊಮಾ, 3 ವರ್ಷ ಇಂಜಿನಿಯರಿಂಗ್. ಆಲ್ರೆಡಿ ಓದಿರ್ತಾರೋ ಅವ್ರಿಗೆ ಇದು ಮಾಡ್ತಿರೋದು. 3 ವರ್ಷಕ್ಕೆ ಮಾಡ್ಕೊಂಡು ಡಿಪ್ಲೊಮಾ ಕೋರ್ಸು 3 ವರ್ಷ ಮುಗ್ದಾದ್ಮೇಲೆ ಮತ್ತು ಅತ್ಲಾಗೆ 3 ವರ್ಷ ಕೋರ್ಸು ಇಂಜಿನಿಯರಿಂಗ್ ಇರುತ್ತೆ. ಈ ಡಿಪ್ಲೊಮಾ ಮುಗಿದು ಆದಮೇಲೆ ನಾವು ಕೆಲಸಕ್ಕೆ ಹೋಗ್ಬೋದು. ಅತ್ಲಾಗೆ ಬೇಕಾದ್ರೆ ನಾವು ಅದನ್ನು ನೈಟ್ ಕಾಲೇಜಲ್ಲಿ ಬೇಕಾದ್ರೆ ಇಂಜಿನಿಯರಿಂಗ್ ಬೇಕಾದ್ರೆ ಮಾಡ್ಕೊಬೋದು. ಆದರೆ ನಮಗೇನಂದರೆ ಈ ಡಿಪ್ಲೊಮಾ ಮಾಡಿದ್ರೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಇತ್ಲಾಗ ಕೆಲಸಕ್ಕೂ ಹೋಗ್ಬೋದು, ಯಾವುದಾದ್ರೂ ಕೆಲಸ ಕರೆದ್ರೆ ಅದಕ್ಕೂ ಅಪ್ಲೈ ಮಾಡ್ಕೊಬೋದು. ಹಂಗಾಗಿ ನನ್ನ ಪ್ರಕಾರ ಏನಂದರೆ PUC ಹೋಗಿ ಇಂಜಿನಿಯರಿಂಗ್ ಮಾಡೋದು ತುಂಬ ಲಾಂಗ್ ಆಗಿಬಿಡುತ್ತೆ, 6 ವರ್ಷ ಬೇಕಾಗುತ್ತೆ. ಹಂಗಾಗಿ 3 ವರ್ಷ ಡಿಪ್ಲೊಮಾ ಮಾಡಿ ಮತ್ತು ಆಮೇಲೆ 3 ವರ್ಷ ಇಂಜಿನಿಯರಿಂಗ್ ಮಾಡಿದ್ರೆ ಉತ್ತಮ ಅನಿಸುತ್ತೆ. ಆದರೆ ಡಿಪ್ಲೊಮಾ ನಾವು ಅಂದ್ಕೊಳ್ಳೋದು ಸುಲಭ ಇಲ್ಲ, ಅದು ತುಂಬ ಕಷ್ಟ ಇರುತ್ತೆ. ತುಂಬ ಚೆನ್ನಾಗಿ ಓದಬೇಕು, ಅಲ್ಲಿ ತುಂಬ ಟೈಮೆಲ್ಲ ಇರೋಲ್ಲ. ಈ PUC ಥರ ಅಲ್ಲಿ ಸಬ್ಜೆಕ್ಟ್ಸ್ ಕೂಡ ಜಾಸ್ತಿ ಇರುತ್ತೆ, ಮ್ಯಾಥ್ಸ್ ಎಲ್ಲ ಜಾಸ್ತಿ ಇರುತ್ತೆ. ತುಂಬ ಯಾರು ಚೆನ್ನಾಗಿ ಓದ್ತಾರೋ ಅವರೇ ಈ ಡಿಪ್ಲೊಮಾ ಆಯ್ಕೆ ಮಾಡ್ಕೊಂಬೋದು, ತುಂಬ ಒಳ್ಳೆಯದು. ಇದೊಂಥರ ಟೆಕ್ನಿಕಲ್ ಕೋರ್ಸು, ತುಂಬ ಕಷ್ಟ ಇರುತ್ತೆ. PUC ಹೆಂಗೋ ಮಾಡಿಬಿಡ್ಬೋದು, ಆದರೆ ಡಿಪ್ಲೊಮಾ ತುಂಬ ಕಷ್ಟ. ಆದರೆ ಡಿಪ್ಲೊಮಾ ತಗೊಂಡ್ರೆ 3 ವರ್ಷ ಕಂಪ್ಲೀಟ್ ಆಗ್ತದೆ, ಒಂದು ಸರ್ಟಿಫಿಕೇಟ್ ಕೋರ್ಸ್ ಇದ್ದಂಗೆ ಆಗುತ್ತೆ. ಹಂಗಾಗಿ ಯಾರ್ಯಾರು ಈ SLC ಮುಗಿಸ್ಕೊಂಬರ್ತಾರೋ ಅವರು ಈ ಜಲ್ದಿ ಕೆಲಸಕ್ಕೆ ಹೋಗ್ಬೇಕಂದ್ರೆ ಮತ್ತು ಆಮೇಲೆ ಜಲ್ದಿ ಏನಾರ ಮಾಡಬೇಕಂದ್ರೆ ಡಿಪ್ಲೊಮಾ ಮಾಡ್ಕೊಳೋದು ವಾಸಿ ಅಂತ ಅನಿಸುತ್ತೆ. ಆದರೆ ಇದೊಂದು ಸಣ್ಣ ಕೋರ್ಸ್ ಅಷ್ಟೇ, ಇದೊಂಥರ PUCಗೆ ಈಕ್ವಲು. ಆದರೆ ಟೆಕ್ನಿಕಲ್ ಕೋರ್ಸ್ ಆಗಿರೋದ್ರಿಂದ ನಾವು ಕೆಲಸಕ್ಕೆ ಹೋಗ್ಬೋದು. ಮತ್ತು ಆಮೇಲೆ ಮುಂದಕ್ಕೆ ನೀವು ಎಜುಕೇಷನ್ ಕಂಪ್ಲೀಟ್ ಮಾಡೋದು ತುಂಬ ಮುಖ್ಯವಾಗಿರ್ತದೆ. ಆದರೆ ಇಲ್ಲಿಗೆ ಎಜುಕೇಷನ್ ಕಂಪ್ಲೀಟ್ ಆಗಿರೋಲ್ಲ, ಒಂದು ಸರ್ಟಿಫಿಕೇಟ್ ಆದಂಗೆ ಆಗಿರುತ್ತೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಹೇಳ್ಬೇಕಂತ ಅಂದ್ಕೊಂಡೆ. ಹಾಗಾಗಿ ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ನಾನು ಮಾತಾಡಿದ್ದೀನಿ, ನನಗೆ ಎಷ್ಟು ಗೊತ್ತಿದೆ ಅಷ್ಟು. ಇದು ಇವಾಗ ಬರೋರಿಗೆ ಮತ್ತು ಮುಂದಕ್ಕೆ ಬರೋರಿಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ರ ಬಗ್ಗೆ ನಾನು ಹೇಳಿದ್ದೀನಿ. ಮತ್ತು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯದ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ನಾನು ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.